ಹಾ ರಾಮಚಂದ್ರ, ಈ ನಿರ್ಭಾಗ್ಯ ದಶರಥನ ಉದರದಲ್ಲಿ ಏಕೆ ಜನಿಸಿದೆ? ಛೀ ಚಾಂಡಾಳಿನಿ, ವೃದ್ಧನಾದ ನನ್ನ ಮೇಲೆ ಸ್ವಲ್ಪವೂ ಕಣಿಕರದಿಲ್ಲದಂತಾಯಿತೆ. ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಕಣಿಕರವೆಂಬುದೇ ಇಡಲಿಲ್ಲವೇ? ಬೇಡ ಕೈಕ, ಬೇಡ, ನನ್ನ ಮಾತನ್ನು ಕೇಳು. ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಅಬ್ಬಬ್ಬಾ, ಈ ನಿಮ್ಮ ಗೋಳಾಟವನ್ನು ಕೇಳುತ್ತಿದ್ದರೆ ನನಗೆ ನಗಬೇಕೋ ಅಳಬೇಕೋ ಒಂದು ತಿಳಿಯದಾಗಿರುವುದು. ಪ್ರಾಣೇಶ್ವರ, ಅಂದು ದೇವಾಸುರರಲ್ಲಿ ನನ್ನನ್ನೇ ಸಾರಥಿಯನ್ನಾಗಿ ಏಕೆ ಕರೆದುಕೊಂಡು ಹೋದಿರಿ? ನಿಮ್ಮ ಯಾವ ಗೋಳಾಟವನ್ನು ನಾನು ಕೇಳತಕ್ಕವಳಲ್ಲ. ಈ ವೇದನೆಯನ್ನು ಹೇಗೆ ಸಹಿಸಲಿ? ರಾಮ, ಯಾರಲ್ಲಿ? ರಾಮಚಂದ್ರ. ರಾಮಚಂದ್ರನನ್ನು ಬರಮಾಡಿ. ಜನಸ್ಥ ನಮಸ್ಕರಿಸುವೆನು. ವನವಾಸಕ್ಕೆ ಹೊರಟಿರುವ ನಮಗೆ ರಾಮಚಂದ್ರ, ನಿನಗೆ ವನವಾಸವೇ? ಅಲ್ಲದೆ ನನ್ನನ್ನೇ ಹಿಂಬಾಲಿಸುತ್ತಿರುವ ಸೀತಾ ಲಕ್ಷ್ಮಣರಿಗೂ ಅನುಜ್ಞೆಯನ್ನು ಕೊಡಿ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನಗೂ ಆಶೀರ್ವದಿಸಿ ಕಳುಹಿಸಿಕೊಡಿ. ಸೀತಾ, ನೀನೂ ಸಹ ವನವಾಸಕ್ಕೆ ಹೊರಟಿರುವೆಯಾ? ಅವಳು ಹೋಗಲಿ ಬಿಡಿ. ತನ್ನ ಪತಿಗಾಗಿ ತನ್ನ ಸುಖ ಸಂತೋಷಗಳನ್ನು ತೊರೆದು ಪತುರತಿ ಶಿರೋಮಣಿಯಾದ ಆ ದೈವವೇ ನಿನ್ನನ್ನು ರಕ್ಷಿಸಲಿ. ಜನಕ, ಅಗ್ರಜರ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸು ತಂದೆ. ಲಕ್ಷ್ಮಣ, ನೀನೂ ಸಹ ಹೊರಟಿದ್ದೇನಪ್ಪ. ಅವನು ಹೋಗಲಿ ಬಿಡಿ. ಅರಮನೆಯಲ್ಲಿ ಪುಷ್ಟಾನ ಭೋಜನಗಳನ್ನು ಪುಂಜಿಸುತ್ತ ನೀನು ಇನ್ನು ಮುಂದೆ ಅಡವಿಯಲ್ಲಿ ಗೆಡ್ಡೆ ಗೆಣಸುಗಳನ್ನು ತಿನ್ನುವಂತಾಯಿದೆ. ಲಕ್ಷ್ಮಣ ಅಣ್ಣ, ರಾಮಚಂದ್ರನೇ ತಂದೆಯಂತೆ, ಸೀತಾದೇವಿಯ ತಾಯಿಯಂತೆ ಭಾವಿಸಿ ಸುಖದಿಂದ ಬಾಳಿರಿ. ಸುಮಂತ್ರ, ಸುಮಂತ್ರ, ಪ್ರಭು, ವನವಾಸಕ್ಕೆ ಹೊರಟಿರುವ ರಾಮಚಂದ್ರನ ಹಿಂದೆ ಈ ಅಯೋಧ್ಯೆಯ ಸಕಲ ಸಂಪತ್ತುಗಳನ್ನು ಕಳಿಸಿಕೊಡಪ್ಪ. ಹಾಗೇ ಆಗಲಿ ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲು. ಇಲ್ಲಪ್ಪ, ಇಲ್ಲು. ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡೇ ಹೋಗು. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗಕೂಡದು ತಿಳಿಯುತ್ತೇನು? ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ಏಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರು ಮಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಇಚ್ಛೆಯಂತೆ ಆಗಲಿ ತಾಯಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ, ತೆಗೆದುಕೋ. ಸೀತಾ, ಟೋಕಳು ಹೈ ನಿಲ್ಲು ಕೈಕಾದೇವಿ, ನಿಲ್ಲು. ಈ ಪತಿವ್ರತೆಯಾದ ಸೀತಾಮಾತೆಯು ಧರಿಸಿರುವ ಈ ಎಲ್ಲಾ ಆಭರಣಗಳು ಆಕೆಯ ತವರು ಮನೆ ಹುಡುಗರಿ ಕೊಟ್ಟು ಕಳಿಸಿಬಿಡು. ಇಲ್ಲವಾದರೆ ಇದೋ ಈ ಘೋರವಾದ ಶಾಪಕ್ಕೆ ತುತ್ತಾಗಬೇಕಾದಿತ್ತು. ಎಚ್ಚರ. ಪೂಜ್ಯರೇ, ನನ್ನ ಸ್ವಾಮಿ ಮತ್ತು ನನ್ನ ಮೈದುನರಿಗೆ ಇಲ್ಲದ ವಸ್ತ್ರಾಭರಣಗಳು ನನಗಿನ್ನೇಕೆ? ಆ ನಾರುಮುಡಿಯೇ ಸಾಕು. ಅತ್ತೆಯವರೇ, ಕೊಡಿ. ಜನಕ, ನಾವು ಇನ್ನು ಅರಣ್ಯವಾಸಕ್ಕೆ ಸಿದ್ಧರಾಗಿ ಬರುತ್ತೇವೆ. ಆಶೀರ್ವಾದಿಸಿ ಕಳಿಸಿಕೊಡಿ. ಅಯ್ಯೋ, ಹೊರಟೇ ಹೋದರ. ರಾಮ, ಲಕ್ಷ್ಮಣ, ಸೀತಾ,
ಇಲ್ಲಿ ಅಯ್ಯೋ ಕಠಿಣಾತ್ಮಳೆ, ಕೊನೆಗೂ ನಿನ್ನಾಟವನ್ನೇ ಸಾಧಿಸಿದೆಯಾ? ಈ ನನ್ನ ಮುದ್ದು ಮಕ್ಕಳನ್ನು ಹೇಗೆ ಅಡವಿಗೆ ಕಳಿಸಲಿ? ಈ ಲೋಕವೇ ನೋಡಿ ನಗುವುದು. ಬೇಡ ಕೈಕ, ಬೇಡ. ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಹೇಳಿ ಪಡೆದ ಸುಕುಮಾರ ರಾಮನ ಕೈಕ, ಬೇಡ ಕೈಕ, ಬೇಡ. ಹೇಳಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದು ಕಾಡಿಗೆ ಕಳುಹಿ ಜೀವಿಸಲೆಂದು ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ತಂದೆ ಮಹಾರಾಜ, ತಾಯಿ ಮಹಾರಾಣಿ ಕೈಕ. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ಆದರೇನು ಪರದೇಶಿ ನೀನು. ಆದರೇನು ಪರದೇಶಿ ನೀನು. ಗೋಚಿರ ಮಿಳಿತವು ಎಪ್ಪಾಗದೆ ಹೋದಂತೆ, ಗೋಚಿರ ಮಿಳಿತವು ಎಪ್ಪಾಗದೆ ಹೋದಂತೆ, ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ನಿಸಿದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ನಿಸಿದಂತೆ, ನೋಡಿ ನಗುವುದು ಈ ಜಗವು, ನಿನ್ನ ನೋಡಿ ನಗುವುದು ಈ ಜಗವು. ಈ ಜಗವು, ಈ ಜಗವು. ಕೈಕ, ನಿನ್ನನ್ನಲ್ಲ ಕೈಕ, ನಿನ್ನನ್ನಲ್ಲ, ಮತ್ತಾರನ್ನ? ಈ ಪಾಪಿ ದಶರಥನನ್ನು ನೋಡಿ ಈ ಜಗವೇ ನಗುವುದು. ನನ್ನ ನೋಡಿ ನಗುವುದು ಈ ಜಗವು, ನನ್ನ ನೋಡಿ ನಗುವುದು ಈ ಜಗವು. ಕೇಳಿ ಪಡೆದ ಸುಕುಮಾರ ರಾಮನ
ಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂದು ಕಾಡಿಗೆ ಕಳುಹಿ ಜೀವಿಸಲೆಂದು ನೋಡಿ ನಗುವುದು ಈ ಜಗವು ನನ್ನ ನೋಡಿ ನಗುವುದು ಈ ಜಗವು ಈ ಜಗವು ಈ ಜಗವು ಕೈಕ ಯಾವ ಸ್ವಾರ್ಥ ಸಾಧನೆಗಾಗಿ ಈ ರೀತಿ ಹಠವನ್ನು ಹಿಡಿದಿರುವೆ? ಯಾರ ದುರ್ಬೋಧನೆಗೆ ಕಿವಿಗೊಟ್ಟೆ? ಎತ್ತ ತಾಯಿಗಿಂತ ಅತಿಶಯವಾಗಿ ಸಾಕಿ ಸಲಹಿದ ನೀನು ಇನ್ನು ನಿಷ್ಕರುಣೆಯಿಂದ ಅಡವಿಗಟ್ಟಿವೆಯಾ? ಬೇಡ ಕೈಕ, ಬೇಡ. ಎಷ್ಟು ಕೈ ಮುಗಿದು ಕೇಳಿದರೂ ನಿನ್ನ ಹೃದಯದಲ್ಲಿ ಕಣಿಕರವೆಂಬುದೇ ಇಲ್ಲವೇ? ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಕಣಿಕರವೆಂಬುದೇ ಇಡಲಿಲ್ಲವೇ? ರಾಮನ ಮಗನೆಂಬುದು ವಾತ್ಸಲ್ಯವು ನಿನ್ನ ಮನಸ್ಸಿನಿಂದ ದೂರವಾಯಿತೆ. ಬೇಡ ಕೈಕ, ಬೇಡ. ನಾರಿಯರಿಗೆ ಈ ಹಠಮಾರಿತನವು ಒಳ್ಳೆಯದಲ್ಲ. ಸೂರ್ಯ ಚಂದ್ರ ಇರುವ ತನಕ ಈ ಕಳಂಕವು ಬಿಟ್ಟಿದ್ದಲ್ಲ. ಈಗಲೂ ಕಾಲ ಮಿಂಚಿಲ್ಲ. ನಿನ್ನ ಕೋರಿಕೆಯಂತೆ ನಾನು ಸೋತು ನುಡಿಯುತ್ತಿದ್ದೇನೆ. ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೇ ಪಟ್ಟಾಭಿಷೇಕ ಮಾಡಿಸುತ್ತೇನೆ. ಆದರೆ ನನ್ನ ಮುದ್ದು ರಾಮನ ವನವಾಸವನ್ನು ತಪ್ಪಿಸು ಕೈಕ, ತಪ್ಪಿಸು. ಅಬ್ಬಬ್ಬಾ, ಸಾಕು ನಿಲ್ಲಿಸಿ. ಈ ನಿಮ್ಮ ಧೂರ್ತ ವಿನಿಯೋಕ್ತಿಗಳಿಗೆ ಮರುಳಾಗಲು ನಾನೇನು ಬೆಪ್ಪಳಲ್ಲ. ತಾವೇ ಅಲ್ಲವೇ ಸೂರ್ಯವಂಶದ ಸತ್ಯಧ್ವಜವನ್ನು ಎತ್ತಿ ಮೆರೆಯಿಸಿದ ಮಹಾನುಭಾವರು. ಶಿಬಿ ಚಕ್ರವರ್ತಿಯು ತಿರಿಯ ಜಂತುವಾದ ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ಶರೀರದ ಮಾಂಸವನ್ನೇ ಕತ್ತರಿಸಿಕೊಡಲಿಲ್ಲವೇ? ಇನ್ನು ಹರಿಶ್ಚಂದ್ರ ಮಹಾರಾಜರು ತನ್ನ ರಾಜ್ಯ ಕೋಶಾದಿ ಸರ್ವಸ್ವವನ್ನು ದಾನಗೈದಿದ್ದು ಅಲ್ಲದೆ ಪತ್ನಿ ಪುತ್ರರನ್ನು ಇನ್ನೊಬ್ಬರಿಗೆ ಮಾರಿದ್ದು ಅಲ್ಲದೆ ಕೊನೆಗೆ ತನ್ನ ಶರೀರವನ್ನು ಚಂಡಾಲನಿಗೆ ಮಾರಿಕೊಳ್ಳಲಿಲ್ಲವೇ? ಅಂತಹ ಶ್ರೇಷ್ಠ ಮುಕುಟಮಣಿಗಳ ಸಾಲಿನಲ್ಲಿ ಜನಿಸಿದ ತಾವು ಇಂದು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾಗುವುದಿಲ್ಲವೆಂದು ಹೇಳುತ್ತಿರುವಿರಲ್ಲ. ಈಗಲಾದರೂ ಏನಾಗಿರುವುದು? ಕೊಟ್ಟ ಮಾತನ್ನು ತಪ್ಪಿದೆನೆಂದು ಹೇಳಿಬಿಡಿ. ರಾಮಚಂದ್ರ, ರಾಮ. ಜನಕ, ಸಮಾಧಾನವನ್ನು ತಂದುಕೊಳ್ಳಿ. ವನವಾಸಕ್ಕೆ ಹೊರಟಿರೋ ನಮಗೆ ಅನುಜ್ಞೆಯನ್ನು ಕೊಡಿ. ಎಂತು ಕಳುಹಲಿ ಸುತರ, ಎಂತು ಕಳುಹಲಿ ರಾಮ ಲಕ್ಷ್ಮಣ. ಎಂತು ಕಳುಹಲಿ ಸುತರ
ಅಮ್ಮಮ್ಮ ತೊರೆಯಲಿ ಸುತರ ಪ್ರೇಮ ಬಳಿದು ಅಮ್ಮಮ್ಮ ತೊರೆಯಲೇ ಸುತರ ಎಂತು ಕಳುಹಲಿ ಸುತರ ಎಂತು ಕಳುಹಲಿ ಜನಕ ಸಮಾಧಾನವನ್ನು ತಂದುಕೊಳ್ಳಿ. ವನವಾಸಕ್ಕೆ ಹೊರಟಿರುವ ರಾಮಚಂದ್ರ, ನಿನಗೆ ವನವಾಸವೇ? ಲಕ್ಷ್ಮಣ, ಅಯ್ಯೋ ಅಯ್ಯೋ, ಈ ಮುದ್ದು ಮಕ್ಕಳನ್ನು ಹೇಗೆ ಕಳುಹಿಸಲಿ? ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆವು ಸೈಪೆ ಸಂತಾಪವಾ ಜನಕ ಎಂದಿಗೆ ಕಾಂಬೆವೋ ಕರುಣ ಇರಲಿ. ದಯ ಸಾಗರ ದಶರಥನೇ ಹೋಗಿ ಬರುವೆವು ಕರುಣ ಇರಲಿ. ರಾಮಚಂದ್ರ, ರಾಮಚಂದ್ರ, ಲಕ್ಷ್ಮಣ, ರಾಮ, ಲಕ್ಷ್ಮಣ, ಸೀತಾ, ಸೀತಾ, ಹೊರಟೇ ಹೋದರ ರಾಮ. ರಾಮನು ತೊರೆದನೆ ಬರಿದಾಯಿತು ಅರಮನೆ. ರಾಮನು ತೊರೆದನೆ ಬರಿದಾಯಿತು ಅರಮನೆ. ಮೋಹದ ಮಡದಿಯ ಮಾತಿಗೆ ಮನಸೋತು ಮೋಹದ ಮಡದಿಯ ಮಾತಿಗೆ ಮನಸೋತು ತಂದ ನಿನ್ನಂದವ ಮತ್ತೆಂದು ಕಾಡಲಿ. ತಂದ ನಿನ್ನಂದವ ಮತ್ತೆಂದು ನೋಡಲಿ ತೊರೆದನೆ
ಮರೆತೆಯೇ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತು ಅರಮನೆ ರಾಮ ರಾಮ ಎಂಬ ರಾಮ ಸ್ಮರಣೆಯಿಂದು ರಾಮ ರಾಮಚಂದ್ರ ರಾಮ ರಾಮ ಎಂಬ ರಾಮ ಸ್ಮರಣೆಯಿಂದು ಕಣ್ಣೀರು ಸುರಿಸುತ್ತ ಹೊರಗಿದೇನೋ ಕಂದ ಕಣ್ಣೀರು ಸುರಿಸುತ್ತ ಹೊರಗಿದೇನೋ ಕಂದ ತೊರೆದನೆ ರಾಮ ರಾಮಚಂದ್ರ ತಂದೆಯ ಮರೆತೆಯೇ ಅಯೋಧ್ಯೆಯ ತೊರೆದನೆ ಅಪ್ಪಪ್ಪ ಸಾಕು ನಿಲ್ಲಿಸಿನಾದ. ತಂದೆಯ ಮರೆತೆಯೇ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತು ಅರಮನೆ ಬರಿದಾಯಿತು ಎನ್ನ ಅರಮನೆ ಬರಿದಾಯಿತು ಎನ್ನ ಅರಮನೆ ರಾಮ ಕೊನೆಗೂ ಹೊರಟೆ ಓದಿಯ ಅಯ್ಯೋ ಛೀ ಕುಲಗ ಪಾತಕಿ ವಂಶದ ಕೀರ್ತಿ ಮೇಲೆ ಸ್ವಲ್ಪವೂ ಪ್ರೇಮವಿಲ್ಲ. ಇಲ್ಲ. ಲೋಕಾಭಿರಾಮನಾದ ಪುತ್ರನ ಮೇಲೆ ಸ್ವಲ್ಪವೂ ಪ್ರೀತಿ ಇಲ್ಲ. ಇಲ್ಲವೇ ಇಲ್ಲ. ಭಾಗ್ಯಲಕ್ಷ್ಮಿ ಅಂತಿರುವ ಸೊಸೆಯ ಮೇಲೆ ಅಭಿಮಾನವಿಲ್ಲ. ಅದೂ ಇಲ್ಲ. ದುಃಖದಿಂದ ಮರಣೋಮುಖನವಾಗಿರುವ ಈ ಪತಿಯ ಪ್ರಾಣ ಉಳಿಸಲು ಇಚ್ಛೆಯೂ ನಿನಗಿಲ್ಲ. ಕೈಕ ಮಣಿಹಾರವೆಂದೆಂದು ಧರಿಸಿದೆ, ಇಂದು ಪಣಿಯಾಗಿ ಕಚ್ಚಿದೆಯಾ? ಅಯ್ಯೋ ಹಾ ರಾಮಚಂದ್ರ, ಹೊರಟೇ ಓದಿಯ ಸಂಕಟ ದಾಹ ನೀರು ಓಹೋ, ಇದು ತಾಂಡವ ಮುನಿಗಳ ಶಾಪ. ಅಂದು ನಿನ್ನ ಮಗನಾದ ಶ್ರವಣನನ್ನು ಕೊಂದಿದ ಶಾಪ. ಚಿಂತೆ ಇಲ್ಲ, ನಾನು ಸತ್ಯಭ್ರಷ್ಟನಾಗಿರಲಿಲ್ಲ. 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ನಾನಾಳಿದ ಈ ಸಾಕೇತಪುರವಿಂದು
ಮಶಾಣವನ್ನಾಗಿ ಮಾಡಿ ಹೋಗುತ್ತಿದ್ದೀನಿ. ಇದೋ ಸ್ವರ್ಗದಲ್ಲಿರುವ ದೇವತೆಗಳು ನನ್ನನ್ನು ಕರೆಯುವಂತೆ ಕಾಣುತ್ತಿದೆ. ಇದೋ ಬಂದೆ, ಇದೋ ಬಂದೆ, ಇದೋ ಬಂದು ಬಿಟ್ಟೆ. ರಾಮ, ರಾಮ, ರಾಮಚಂದ್ರ. ಪ್ರಾಣೇಶ್ವರ, ಹೇಳಿ ಪ್ರಿಯ, ಭರತನನ್ನು ಕರೆಯಿಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಸ್ವಾಮಿ, ಪ್ರಾಣೇಶ್ವರ, ಸ್ವಾಮಿ. ತರುವುದು ದೋಷಗುಣ ಯಾರ ಕೇಳಿ ಏನು ಮಾಡ್ಬೇ ಸಹೋದರ. ಅಣ್ಣ, ತರುವುದು ದೋಷಗುಣ ಯಾರ ಕೇಳಿ ಏನು ಮಾಡ್ಬೇ. ಆಡಾಡುವ ತರಬೇಡ್ರಿ. ಸಹೋದರ, ಅಣ್ಣ, ನರಿಗಳಲ್ಲಿ ಕೂಗುತ್ತಿಹವು ಬಿರುಸಿನಿಂದ ಕಾಳಿದೆ. ಸಹೋದರ, ಅಣ್ಣ, ನರಿಗಳಲ್ಲಿ ಕೂಗುತ್ತಿಹವು ಬಿರುಸಿನಿಂದ ಕಾಳಿದೆ. ತೊರುಗಳನ್ನು ವಂದಿಸುಡಲು, ತೊರುಗಳನ್ನು ವಂದಿಸುಡಲು ಪರಿಯದೇನು ಯೋಜನಾಯ್ತೆ. ಸಹೋದರ, ಅಣ್ಣ, ಪರಿಯದೇನು ಯೋಜನಾಯ್ತೆ. ತರುವುದು ದೋಷಗುಣ. ಸಹೋದರ, ಅಣ್ಣ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅಲ್ಲದೆ ನಾವಿಬ್ಬರು ಅತಿ ಜಾಗ್ರತೆಯಾಗಿ ಪುರಕ್ಕೆ ಬರಬೇಕೆಂದು ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಣ್ಣ, ಕಳಿಸಿದ್ದರು. ಆದರೆ ಸಹೋದರ, ಅಣ್ಣ, ಇಂದು ನನ್ನ ಮನಸ್ಸಿಗೊಂದು ಬಗೆಯ ಭೀತಿ ಉಂಟಾಗುತ್ತಿರುವುದು. ಈ ಅಪಶಕುನಗಳೆಲ್ಲ ನೋಡ್ತಿದ್ದರೆ ನನಗೊಂದು ಬಗೆಯ ಭೀತಿ ಉಂಟಾಗುತ್ತಿರುವುದು. ಇದೇನಣ್ಣ, ಇಂತಹ ಸಂತೋಷ ಸಮಯದಲ್ಲಿ ಈ ರೀತಿ ಮಾತನಾಡುತ್ತಿರುವೆ? ಹೌದು ಸಹೋದರ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ಬಹು ದೂರದಲ್ಲಿ ನನಗೆ ಯಾವುದೋ ಒಂದು ಆರ್ತಧ್ವನಿಯು ಕೇಳಿ ಬಂತು. ಸಹೋದರ, ಅಣ್ಣ, ನಾನಾಗ ಆ ಕೂಗನ್ನು ಹಿಂಬಾಲಿಸುತ್ತಾ ಬಹು ದೂರ ಹೋದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಭರತ ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಅಂಗಲಾಚಿ ಕೂಗಿಕೊಂಡರು. ಸಹೋದರ, ಅಣ್ಣ, ನಾನಾಗ ನಮ್ಮ ತಂದೆಯವರನ್ನು ಕಾಪಾಡಬೇಕೆಂದು ಮುಂದಾದಾಗ ವಿಧಿಯ ಕೈಯಿಂದ ಅವಳನ್ನು ಬಿಡಿಸಿಕೊಳ್ಳಲಾರದೇ ಹೋಯಿತು. ನಂತರ ನನಗೆ ಎಚ್ಚರವಾಯಿತು. ಅಲ್ಲದೆ ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ದಿನ. ಆದರೆ ಇಲ್ಲಿ ಯಾವ ಮಂಗಳ ವಾದ್ಯವೂ ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳು ಅಲಂಕೃತವಾಗಿಲ್ಲ. ಯಾರೊಬ್ಬ ಸುಮಂಗಲಿಯರು ಕಾಣಿಸುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಒಂದು ರೀತಿಯ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಸಹೋದರ, ಅಣ್ಣ, ಇದಕ್ಕೆಲ್ಲ ಕಾರಣ ಏನಿರಬಹುದು? ಅಣ್ಣ, ಶಾಂತನಾಗು ಅಣ್ಣ, ಶಾಂತನಾಗು. ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳಬೇಡ. ನಾವಿನ್ನು ಅಯೋಧ್ಯಪುರದ ಸಮೀಪದಲ್ಲಿರುವೆವು. ಪುರಕ್ಕೆ ಪ್ರವೇಶ ಮಾಡಿದರೆ ವಿಚಾರವೆಲ್ಲವೂ ತಿಳಿಯುವುದು. ನಡೆ ಅಣ್ಣ, ಪುರಕ್ಕೆ ಪ್ರವೇಶ ಮಾಡೋಣ. ಹಾಗೆ ಹೇಳಿ ಸಹೋದರ. ಘೋರವಾದ ಗತಿಯು ದಾರಿಯನ್ನು ಮುತ್ತುತ್ತಿರಲು ಘೋರವಾದ ಗತಿಯು ದಾರಿಯನ್ನು ಮುತ್ತುತ್ತಿರಲು. ಸಹೋದರ, ಅಣ್ಣ, ಪರಿಹುರುಗ ಅಸರಿ ಅದು ಪರಿಹುರುಗ ಅಟವಿ ಅದು ಪರಿಯದೇನು ತೋಚದಾಯ್ತೆ.
ತಿಳಿಯದೇನು ತೋಚಲಾಯ್ತೆ ತರುವುದು ದುಶ್ಶಕುನ. ಹಣತೆಯಾರಿತೆ ಹಣೆಯ ಬರಹ ಅಳೀತೆ ಹಣತೆಯಾರಿತೆ. ಪ್ರಾಣೇಶ್ವರ ಸ್ವಾಮಿ ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪರರ ಮಾತ ಕೇಳಿ ನಾನು ಮೋಸ ಹೋದೆನೆ. ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಪತಿಯ ನಗಲಿ ಚಿತೆಯೊಳಗೆ ಪಾಪಿಯಾದೆನೆ. ಹಣತೆಯಾರಿತೆ ಹಣೆಯ ಬರಹ ಅಳೀತೆ ಹಣತೆಯಾರಿತೆ ಹಣತೆಯಾರಿತೆ ಹಣತೆಯಾರಿತೆ. ಪಾಪಿ ಮಂತ್ರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಕೈಯಾರೆ ನನ್ನ ಅರಿಶಿಣ ಕುಂಕುಮ ಭಾಗ್ಯವನ್ನು ಕಳೆದುಕೊಂಡೆನು. ಈಗ ನನ್ನ ಕುಮಾರರು ಬಂದು ಜನಕನೆಲ್ಲಿಯನ್ನು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ? ಅಯ್ಯೋ ವಿಧಿಯೇ. ಅಮ್ಮ 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 ಸಹೋದರ ಅಣ್ಣ ಮಾತೆಯವರು ಎಲ್ಲೂ ಕಾಣುತ್ತಿಲ್ಲವಲ್ಲ? ಓ ಆಗೋ ಇದು ಇಲ್ಲೇ ಇರುವರು. ಬಾ ಸಹೋದರ. ಹೌದಾ ಅಮ್ಮ ಅಮ್ಮ ಇದು ನಮಸ್ಕರಿಸಬೇಕು ತಾಯಿ. ನಿಮಗೆ ಮಂಗಳವಾಗಲಿ. ಮೇಲೇಳಿ ಮಕ್ಕಳಿರ. ಅಮ್ಮ ಇದೇನಿದು? ಈ ದಿನ ಈ ನಿನ್ನ ಮುಖವನ್ನು ನೋಡ್ತಿದ್ದಾರೆ. ಈ ಅಯೋಧ್ಯ ನಗರದ ಕೀರ್ತಿಯಾದ ದೇವೆ ಮುರಿದು ಬಿದ್ದಂತೆ ಕಾಣುತ್ತದಮ್ಮ. ಅಮ್ಮ ಸದಾ ಈ ಮಂದಿರದಲ್ಲಿರ್ತದ ನನ್ನ ಜನತೆಯಲ್ಲಿ ರಾಮ ಲಕ್ಷ್ಮಣರಲ್ಲಿ ನನ್ನ ಅತ್ತಿಗೆ ಆದ ಸೀತಾಮಾತೆಯಲ್ಲಮ್ಮ ಯಾರೊಬ್ಬರು ಸಹ ಕಾಣುತ್ತಿಲ್ಲವಲ್ಲಮ್ಮ. ಕುಮಾರ ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿರ. ಆ ಜನಕ ಅಯ್ಯೋ ವಿಧಿ, ಎಂತ ಘೋರ ಅನರ್ಥವಾಯಿತು. ಜನಕನ ಅಂತ್ಯ ಕಾಲದಲ್ಲಿಯೂ ಸಹ ನಾವು ಅವರ ಬಳಿ ಇಲ್ಲದಂತಾಯಿತು. ಅಮ್ಮ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಗಳು ಮಕ್ಕಳಿರ. ಏನು ತಾಯಿ? ನಮ್ಮ ಜನಕನ ಮರಣಕ್ಕೆ ನೀನು ಕಾರಣ? ಹೌದು ಕಂದ. ಅದು ಹೇಗೆ ತಾಯಿ? ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು ಕಂದ. ಅವನ್ನು ಕೇಳ್ಬಿಟ್ಟಿದೆ ಅಮ್ಮ. ಆ ವರಗಳನ್ನು ನಾನು ಕೇಳಿಕೊಂಡೇನು ಮಗನೇ. ಏನೆಂಬುದಾಗಿ ಅಮ್ಮ? ನನ್ನ ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಬೇಕಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಲಧಾರಿಯಾಗಿ
14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನೊಡಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು. ಮಕ್ಕಳಿರ ಸ್ವರ್ಗಸ್ಥರಾದರು. ಮಾತನಾಡ್ತರು ಕೈಕೆಯೇ ಅಲ್ಲವೇ? ದಶರಥದ ಧರ್ಮಪತ್ನಿ. ಅನುಮಾನವೇ? ಇಲ್ಲ ಇಲ್ಲ, ನೀನ್ ಯಾರು? ನನ್ನ ರಾಕ್ಷಸಿಯರಬೇಕು. ಮಾರ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅದೆಲ್ಲವನ್ನು ಮರೆತು ಬಿಡು. ಮುಂದಿನ ದಿನಗಳಲ್ಲಿ ನೀನಾದರೂ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿ ಮನದ ಆಸೆಯನ್ನು ಈಡೇರಿಸು ಕಂದ. ಅಮ್ಮ ಏನಂದೆ? ನನಗಿಂತಲೂ ಅತಿಶಯವಾದ ನಮ್ಮ ಅಣ್ಣ ಶ್ರೀರಾಮಚಂದ್ರನು ನಮ್ಮ ಅದನ್ನು ಮರೆತು ಏಕೆ ತಾಯಿ? ಇಂಥ ಕ್ರೂರ ವರವನ್ನು ಬೇಡಿಕೊಳ್ಳಲು ನಿನ್ನ ಮನಸ್ಸಾದರೂ ಹೇಗೆ ಬಂತು? ಅಮ್ಮ, ಬೇರೆ ವರವನ್ನು ಬೇಡಿಕೊಳ್ಳಲು ಈ ನಿನ್ನ ಹೃದಯದಲ್ಲಿ ಮತ್ಯಾವ ಆಸೆ ಇರಲಿಲ್ಲವೇ? ಛೀ ಪಾಪಿಷ್ಟಳೆ! ಶ್ರೀ ಬುದ್ಧಿ ಪ್ರಳಯಕಾರಿ ಎಂಬುದು ಈಗ ನಿಜವಾಯಿತು. ಅಮ್ಮ, ಈ ನಿನ್ನ ಹೃದಯದಲ್ಲಿ ಮತ್ಯಾವ ಆಸೆ ಇರಲಿಲ್ಲವೇ? ಶ್ರೀರಾಮಚಂದ್ರನು ವನವಾಸಕ್ಕೆ ತೆರಳುವಾಗ ಬಂಧು ಮಿತ್ರ ಪುರ ಜನ ಪರಿಜನರೆಲ್ಲರೂ ಸಹ ಕಣ್ಣೀರಿಡುತ್ತಿದ್ದ ಸಮಯದಲ್ಲಿ ತಾಯಿ ಎನಿಸಿಕೊಂಡು ಈ ನಿನ್ನ ಹೃದಯದಲ್ಲಿ ಸಮಾಧಾನವಿಗೆ ತಾಯಿ. ಛೀ ಪಾಪಿಷ್ಟಳೆ! ಈ ಭಾರತ ನಿನ್ನ ಗರ್ಭದಲ್ಲಿ ಜನಿಸೋದಕ್ಕಿಂತ ನೀನು ಬಂಜೆಯಾಗಿದ್ದರೆ ಈ ಜಗತ್ತಿಗೆ ಕಲ್ಯಾಣ ಆಗುತ್ತಿತ್ತು. ಛೀ ಪಾಪಿಷ್ಟಳೆ! ಅನ್ಯಾಯದಿಂದ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಅನ್ಯಾಯದಿಂದ ಈ ಅಯೋಧ್ಯೆಯ ಸೌಭಾಗ್ಯವನ್ನು ರಸ ತೊಳಕೆ ತಂದು ಸಾವತಿ ಮಾತ್ಸರ್ಯವೆಂಬ ದುರಾಸೆ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳದಿಯನ್ನು ಹಾಕಿ ದಶರಥ ಮೃತ್ಯು ದೇಹವನ್ನು ಕಂಬದಂತೆ ನಿಲ್ಲಿಸಿ ದ್ವೇಷ ಅಸೂಯೆ ಮಾತ್ಸರ್ಯ ಅಸಹನ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ ಪುತ್ರದ್ರೋಹ ರಾಜ್ಯದ್ರೋಹ ಸವತಿ ದ್ರೋಹವೆಂಬ 4 ಕಾಲಗಳಿಂದ ಸಿಂಹಾಸನ ರಚಿಸಿ ಮಾತೃದ್ರೋಹವೆಂಬ ಸಿಂಹಾಸನ ಮೇಲೆ ನನ್ನನ್ನು ಕುಳ್ಳರಿಸಿ ಸಂತಾಯಿಸಬೇಕೆಂದು ಬಂದಿದ್ದಾರೆ. ಜೈ ಪಾಪಿಷ್ಟಳೆ! ನಿನ್ನನ್ನು ಹೀಗೆ ಬಿಡುದುಂಟ? ಈ ಪಾಪಿ ಕೈಕೆಯನ್ನು ಕೊಲ್ಲಬೇಕು. ಈ ಪಾಪಿ ಕೈಕೆಯನ್ನು ಇಲ್ಲದೀಗಲೇ ಕೊಲ್ಲಬೇಕು. ಈ ಪಾಪಿ ಕೈಕೆಯನ್ನು ಅಣ್ಣ ರಾಮನ ರಣ್ಯ ಕಟ್ಟುತ್ತ ಬಣ್ಣಗೆಡಿಸುತ್ತಲೇ ಅಣ್ಣ ರಾಮನ ರಣ್ಯ ಕಟ್ಟುತ್ತ ಬಣ್ಣಗೆಡಿಸುತ್ತಲೇ ತನ್ನದೆಂಬುವ ಭಿನ್ನ ಭಾವನೆ ತನ್ನದೆಂಬುವ ಭಿನ್ನ ಭಾವನೆ ಕುಂದು ಕಳೆದಳು ತನ್ನ ಬದಿಯ ಕೊಲ್ಲಬೇಕು. ಈ ಪಾಪಿ ಕೈಕೆಯನ್ನು ನಿಲ್ಲದೀಗಲೇ ಕೊಲ್ಲಬೇಕು. ಈ ಪಾಪಿ ಕೈಕೆಯನ್ನು ಜೈ ಪಾಪಿಷ್ಟಳೆ! ನಿನ್ನನ್ನು ಹೀಗೆ ಬಿಟ್ಟಿದ್ದಾದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ಸಹ ನಿನ್ನ ಆದಿಯನ್ನು ಹಿಡಿದು. ಆದ್ದರಿಂದ ಈ ನನ್ನ ಖಡ್ಗದಿಂದ ನಿನ್ನನ್ನು ಕೊಂದು ನನ್ನ ಆವೇಶ ತಿಳಿದುಕೊಳ್ಳುತ್ತೇನೆ. ಅಣ್ಣ ನಿಲ್ಲು, ಶಾಂತನಾಗು ಅಣ್ಣ, ಶಾಂತನಾಗು. ಮಾತೆಯ ಕೊಲ್ವದೆ ಮಾನಿತಾನೆ ಅಣ್ಣ, ಮಾತೆಯ ಕೊಲ್ವದೆ ಮಾನಿತಾನೆ. ನೀತಿವಂತನು ನೀನು ಭ್ರಾಂತನಾದೆ ಏಕೆ ಅಣ್ಣ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವದೆ ಮಾನಿತಾನೆ ಅಣ್ಣ. ಇನ್ನ ವಂಶ ಭೂಮನ
ಪಾಪಕರ. ಆದ್ದರಿಂದ ನಾವೀಗಲೇ ಅರಣ್ಯಕ್ಕೆ ಹೋಗಿ ನಮ್ಮ ಅಣ್ಣಂದಿರಾದ ರಾಮ ಲಕ್ಷ್ಮಣರು ಎಲ್ಲೇ ಇದ್ದರೂ ಸರಿ ಅವರನ್ನು ಹುಡುಕಿ ಕರೆತಂದು ಅವರಿಗೆ ಪಟ್ಟಾಭಿಷೇಕ ಮಾಡಿಸೋಣ. ನಡೆಯಣ್ಣ. ಸರಿಯಾಗಿದೆ ವ್ಯವಸ್ಥ ಸಹೋದರ. ಈ ಪಾಪಿಗಳು ಕೊಂದು ಈ ನನ್ನ ಕಟ್ಕಕ್ಕೆ ಕುಂದು ತರುತ್ತಿದ್ದೆ. ನಡೆಯ ಸಹೋದರ, ನಡೆಯೋಣ. ನಾವಿಲ್ಲಿ ಒಂದು ಕ್ಷಣವಿರಬಾರದು. ನಮ್ಮ ಅಣ್ಣ ಶ್ರೀರಾಮಚಂದ್ರನು ಎಲ್ಲ ಇದ್ದರೂ ಸರಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ಬಾ ಸಹೋದರ. ಕುಮಾರ, ಭರತ, ಕುಮಾರ. ಪ್ರಭಾತವಿದು ಪ್ರಭಾತ ಸಮಯ ತೇಜಮಾನ ರವಿ ಉದೈವ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮಾನ ರವಿ ಉದೈವ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಕೆಂಪನಡರಿತ ನವೋ ಮಂಡಲಕ್ಕೆ ಬೆಂಪನಾಯಿಸಿದೆ ಬರುತ್ತಿರೆ ಭಾಸ್ಕರ ಕೆಂಪನಡರಿತ ನವೋ ಮಂಡಲಕ್ಕೆ ಬೆಂಪನಾಯಿಸಿದೆ ಬರುತ್ತಿರೆ ಭಾಸ್ಕರ ಸಂಪನೀಯುತಿಹ ಸುಮರುಂದ ಹೋತ ಕಂಪನಿಯುತಿಹ ಸುಮರುಂದವುತ ಇಂಪು ಗಾನವಿದು ಗೋಜಿಲೆ ಕಲರವ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮಾನರವಿ ಉದೈವ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ಸುಪ್ರಭಾತ 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 ಲಕ್ಷ್ಮಣ, ಇದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತ. ಅದೋ ನೋಡಿ, ಪರಮ ಪಾವನೆಯಾದ ಗಂಗಾ ಮಾತೆಯು ಎಷ್ಟು ರಮಣೀಯವಾಗಿ ಹರಿಯುತ್ತಿರೋಳು. ಮೊದಲು ಆಕೆಗೆ ನಮಸ್ಕರಿಸಿ ನಂತರ ಮುಂದೆ ಸಾಗೋಣ. ತಮ್ಮ ಅಪ್ಪಣೆ ಅಂತಾಗಲಿ ಅಣ್ಣ. ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿತೆ ವರಗಂಗೆ ಹರನ ಜಡೆಯಿಂದ ಹರಿದು ಬಂದೆ ಅಮ್ಮ ಅಮ್ಮ ಹರನ ಜಡೆಯಿಂದ ಹರಿದು ಬಂದೆ ಜಗವನ್ನು ಧರಿಸಲು ಆಗಮಿಸಿ ಬಂದೆ ಹರನ ಜಡೆಯಿಂದ ಹರಿದು ಬಂದೆ ಜಗವನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆಯು ನೀನಾಗಿ ಜಗವ
ಜಗವನ್ನೆಲ್ಲ ಉದ್ಧರಿಸಿದ ಮಾತೆ ಪರಮ ಭಾವನೆಯು ನೀನಾಗಿ ಜಗವನ್ನೆಲ್ಲ ಉದ್ಧರಿಸಿದ ಮಾತೆ ಅನುಪಮ ಚರಿತಳೆ ನಿನ್ನಯ ಚರಿತವ ಅನುಪಮ ಚರಿತಳೆ ನಿನ್ನಯ ಚರಿತವ ಅನುಪಮ ಚರಿತಳೆ ನಿನ್ನಯ ಚರಿತವ ಅನುಪಮ ಚರಿತಳೆ ನಿನ್ನಯ ಚರಿತವ ಅನುಪಮ ಚರಿತಳೆ ನಿನ್ನಯ ಚರಿತ ನಿರಂತರಕ್ಕೆ ಭಜಿಸುವೆನು ಅನೋದಿನವುನ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾತರಂಗೆ ಪರಮ ಪಾವನೆ ಕರುಣಾತರಂಗೆ ಸುರನರ ಸೇವಿತೆ ವರಗಂಗೆ 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 ರಾಮ ರಾಮ ರಘು ವಂಶ ಸೋಮ ರಾಮ 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 ರಘು ವಂಶ ಸೋಮ ಕಾಮಿಕಾಂತ ವೀರ ಸಮ ಸುಂದರ ಕಾಮಿಕಾಂತ ವೀರ ಸಮ ಸುಂದರ ರಘು ರಾಮ ಶ್ರೀ ರಾಮ 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 ಶ್ರೀ ಗೋಪಾಲಿಂದ ನಾಮ ಜಪ ಮಾತ್ರದಿಂದ ಗೋಪಾಲಿಂದ ನಾಮ ಜಪ ಮಾತ್ರದಿಂದ ಗೋಪಾಲಿಂದ ನಾಮ ಜಪ ಮಾತ್ರದಿಂದ ಗೋಪಾಲಿಂದ ನಾಮ ಜಪ ಮಾತ್ರದಿಂದ ಪನಾಶವಾಗಿ ಒಬ್ಬುದೀಗ ನೋಡು ಪಾಪನಾಶವಾಗಿ ಒಬ್ಬುದೀಗ ನೋಡು ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ 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 ಅಯ್ಯ ಮಹಾನುಭಾವ ನೀನು ಯಾರು? ಪ್ರಭು ರಾಮಚಂದ್ರ ನಿಮ್ಮ ದರ್ಶನದಿಂದ ಧನ್ಯನಾದೆನು ದೇವ ಧನ್ಯನಾದೆನು. ಅಯ್ಯ ಮಹಾನುಭಾವ ನೀನು ಯಾರು? ಈ ಪ್ರಾಂತ್ಯದಲ್ಲಿ ವಾಸಿಸಲು ಕಾರಣವಾದರೂ ಏನು? ಪ್ರಭು ರಾಮಚಂದ್ರ, ಈ ಪ್ರಾಂತ್ಯಕ್ಕೆಲ್ಲ ಅಧಿಪತಿಯಾಗಿರುವ ನನ್ನನ್ನು ಗೃಹರಾಜನೆಂದೂ ಕರೆಯುವರು. ಬಹು ನಿರೀಕ್ಷೆಯಲ್ಲಿದ್ದ ನಾನು ನಿಮ್ಮನ್ನು ಕಂಡು ಇನ್ನೂ ಧನ್ಯನಾದೆನು ದೇವ ಧನ್ಯನಾದೆನು. ಇಂದು ನೀವು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನಂತರ ಮುಂದೆ ಹೋಗಬೇಕೆಂದು ಬೇಡಿಕೊಳ್ಳುವೆನು ದೇವ ಬೇಡಿಕೊಳ್ಳುವೆನು. ಅಯ್ಯ ಗುಹರಾಜ, ಪಿತೃವಾಕ್ಯ ಪರಿಪಾಲನಾರ್ಥರಾಗಿ ಬಂದಿರುವರಾದ್ದರಿಂದ ನಾವು ಇಲ್ಲಿ ಬಹಳ ಹೊತ್ತು ಇರಲು ಸಾಧ್ಯವಿಲ್ಲ. ಈ ನಿನ್ನ ಆತಿಥ್ಯಕ್ಕೆ ಬದಲಾಗಿ ಈ ಗಂಗಾ ನದಿಯನ್ನು ದಾಟಿಸಿದರೆ ಅಷ್ಟೇ ಸಾಕು. ಭವ ಸಾಗರವನ್ನೇ ದಾಟಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸುಯೋಗವು ನನಗೆ ಒಲಿತಲ್ಲ. ಆಹಾ, ಇದೇ ನನ್ನ ಪುಣ್ಯ, ಇದೇ ನನ್ನ ಭಾಗ್ಯ. ಪ್ರಭು, ಆದರೆ ನನ್ನದೊಂದು ನಿಬಂಧನೆ ಇರುವುದು. ಅದು ಏನೆಂಬುದನ್ನು ತಿಳಿಸು ಗುಹರಾಜ. ಪ್ರಭು, ಹಿಂದೆ ನೀವು ಮಿಥಿಲ ನಗರಕ್ಕೆ ಹೋಗುವಾಗ ತಮ್ಮ ಪಾದರಜಕ ಸೋಕಿದ ಕೂಡಲೇ ಒಂದು ಕಲ್ಲು ಹೆಣ್ಣಾಯಿತಂತೆ. ನನ್ನ ದೋಣಿಯಲ್ಲೂ ಸಣ್ಣ ಪುಟ್ಟ ಕಲ್ಲುಗಳಿರುವವು.
ಅವುಗಳೆಲ್ಲವೂ ಹೆಣ್ಣಾದರೆ ಆಮೇಲೆ ನನ್ನ ಗತಿಯೇನು ಪರಮಾತ್ಮ? ಆದ್ದರಿಂದ ನಿಮ್ಮ ಪಾದಗಳನ್ನು ತೊಳೆಯಲು ನನಗೆ ಅಪ್ಪಣೆ ಆಗಬೇಕು ಪರಮಾತ್ಮ. ನಿನ್ನ ನಿಶ್ಚಲವಾದ ಭಕ್ತಿಗೆ ನಾನು ಪ್ರತಿ ಹೇಳಲಾರೆ, ನಿನ್ನಿಷ್ಟದಂತೆ ಆಗಲಿ. ಧನ್ಯನಾದೆನು ದೇವ, ಧನ್ಯನಾದೆನು. ಅಚ್ಚು ಅಚ್ಚು ಜನಕರಾಜನ ಮಾತನ ಜನಕೇಯ ರಮಣನ ಜನಕರಾಜನ ಮಾತನ ಜನಕೇಯ ರಮಣನ Ram
ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ರಾಮ राम जनक राजा जनकीय रमणना जनकीय रमणना जनकीय रमणना ಪ್ರಭು ರಾಮಚಂದ್ರ ನಾಳೆಯೂ ಸಿದ್ಧವಾಗಿರುವುದು ನಡೆಯಿರಿ ಹೋಗೋಣ ಹಾಗೆ ಆಗಲಿ ರಾಜ. ಇಂದಾನಿಕ ಧನ್ಯನಾದೆ ಇಂದಾನಿಕ ಧನ್ಯನಾದೆ ದೇವ ದೇವ इंदानिक धन्यनादे इंदानिक धन्यनादे देवा देवा भव समुद्र दाटिಸುವ ಇವರನ್ನದು ದಾಟಿಸುವೆ ಭವ ಸಮುದ್ರ ದಾಟಿಸುವ ಇವರನ್ನದು ದಾಟಿಸುವೆ ಭವ